ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಅಲ್ಲ ರೀ, ಮನರಂಜನೆಯೊಂದಿಗೆ ಚಿಂತನೆಯ ಬೀಜಗಳನ್ನು ಬಿತ್ತುವುದು ಈ ಸ್ಕಿತ್ನಲ್ಲಿ ಕಾಣಬಹುದು. ಯಾಕಂದ್ರೆ ಗ್ರೇಟ್ ಗಣಪ ನಿಜವಾಗ್ಲೂ ನಮಗೆ ಇವತ್ತು ಅನಿಸಿದ್ದು. ಯಾಕಂದ್ರೆ ಗಣಪತಿ ಅಂದ್ರೆ ನಾವು ವರ್ಷಕ್ಕೊಂದ್ಸರಿ ಕೂಡಿಸೋದು, ಅದಾದ್ಮೇಲೆ 11 ದಿನಕ್ಕೋ 5 ದಿನಕ್ಕೋ 21 ದಿನಕ್ಕೋ ಹೊರಗಡೆ ನೀರಲ್ಲಿ ಬಾವಿಯಲ್ಲೋ ಕೆರೆಯಲ್ಲೋ ಎಸೆಯುವಂಥದ್ದು. ಆದರೆ ಗಣಪನ ಒಂದು ಹೇಗೆ ರೈತನ ಪರವಾಗಿದ್ದಾನೆ, ಗಣಪ ಮೂಲದಲ್ಲಿ ಹೇಗೆ ಪ್ರಕೃತಿ ಪ್ರಿಯ, ಹೇಗೆ ಗಣಪ ಮೂಲದಲ್ಲಿ ಪ್ರಕೃತಿ ದೇವರಾಗ್ತಾನೆ, ಗಣಪನನ್ನ ಹೊರಗಡೆ ಇರೋ ಗಣಪನ ಒಳಗಡೆ ಯಾಕೆ ತರಬೇಕು ಅಂತ ಈ ಸ್ಕಿಟ್ಟಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಆ ಮಕ್ಕಳಿಗೆ ಜೋರಾದ ಚಪ್ಪಾಳೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಎಷ್ಟು ಮುದ್ದಿದ್ಯಾ ಕಾಣುತ್ತಿದ್ಯೋ ನನ್ನ ಗಣಪ. ವಕ್ರತುಂಡ ಶಾಖಾಯ ತಿಂಡಿಕೋಟ ಬರೆದುಂಡ ಜಾಣ ಜಾಣ ಬುದ್ಧಿಗೆ ಬರೆಯ ಸಿದ್ಧಿ ಪ್ರದಾಯಕ ಮುದ್ದು ಮುದ್ದಾದ ನಿನಗೆ ಯಾರು ಇಷ್ಟ ಇಲ್ಲ ಗಣಪ? ಜಾಣದ ಜಾಣನಾದ ನಿನಗೆ ಯಾರಾದ ಗಣಪ ಹೇಳು. ಯಾವುದೇ ಹೊಸ ಕೆಲಸಗಳನ್ನಾಗಲಿ ಶುಭಾರಂಭಗಳನ್ನಾಗಲಿ ಆರಂಭಿಸುವ ಮೊದಲು ನಿನ್ನನ್ನು ಆರಾಧಿಸ್ತಾರ. ನಿನ್ನ ಪೂಜಿಸುವುದರಿಂದ ಸುಖ ಶಾಂತಿ ಸಂತೋಷ ನೆಮ್ಮದಿ ನಮ್ದಾಗ್ತದ ಅಂತ ನಿಮಗೆ ಪೂಜೆ ಮಾಡ್ಲಕತ್ತೀವಿ. ಸುಖ ಶಾಂತಿ ಪಡ್ತೈತೆ ಮಾಡಿ ಬಹಳ ತರ ಮಾಡಿದ್ರೆ ನಮ್ಮ ಅಪ್ಪ ಹೋಗ್ಬೇಕು ನಮ್ಮ ಕಾಲ ಏನೋ ಮಾಡ್ತಾರೆ. ನಿಮ್ ಕಾಲ ಪ್ಲೀಸ್ ದೇವಾದಿದೇವ ಗಣಪತಿ ದೇವ तुमसे बढ़कर कौन? ದೇವಾದಿದೇವ ಹುಟ್ಟಿದರ ದೇವನಾದೆ ನಿನಗಿಂತ ದೊಡ್ಡವರಾರು ನಿಮ್ಮ ಅಪ್ಪನೇ ಬಂದ್ರು ನಿನಗೆ ಮೊದಲು ಪೂಜೆ ಮಾಡಬೇಕು. ನಾನು ದೇವರು ಹೋಗಿದ್ರು. ಹೌದು 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 ನೀನು ಸಾಕ್ಷಾತ್ ದೇವರೇ ಶ್ರೀ ಗಣರಾಯ ಪಾರ್ವತಿ ತನಯ. ಈ ಪಾರ್ವತಿ ತನಯನಿಗೆ ಬಹಳ ವಿಷಯವಾಗಿ ಊಟ ಕೊಡ್ತಾರೆ. ಪೂಜಾ ಪೂರ್ಣಗೊಳ್ಳಬೇಕಾದರೆ ಗರ್ಗಿಬೇಕು. ಗರ್ಗಿ ತಲ್ಲಕ್ಕೂ ಹೋದ ನನ್ನ ಪತಿದಾಯ ಅದೇ ನನ್ನ ಗಂಡ ಬಂದಿಲ್ಲ. ಅವನು ಬಡವರಿಗೂ ಕಾಯ್ತಿರ್ಬೇಕು. ಬೋಧಕ ಪ್ರೇಮೆ ತಾಳುವಂತರಾಗು. ಇನ್ನೇನು ನನ್ನ ಮಗ ಸಂಪನ್ನ ಗುಣಮುತ್ತು ಬಸವಣ್ಣ ಬರ್ತಾನೆ.
ಅಲ್ಲಪ್ಪ ನೀಗೆ ಮೂರು ಸಲಕ್ಕೆ ಅದು ಒಂದು ಗಣಪ ನಿಲ್ಸಲಕ್ಕ, ಇನ್ನೊಂದು ಪ್ರೇಕ್ಷಕರ ಸಲಕ್ಕ, ಇನ್ನೊಂದು ನನ್ನ ಸಲಕ್ಕೆ. ಅಲ್ಲಪ್ಪ ನೀನು ಅಲ್ಲಪ್ಪ ಜಲ್ದಿ ಪೂಜೆ ಶುರು ಮಾಡಿ ಜಲ್ದಿ ಮುಗಿಸ ಹೊಸೋದ ಗಣಪ ನಿಲ್ಲಿಸ್ತಾವು, ನಮ್ಮ ಆಯಿ ಹೊಂಟಾಳ. ನಿಮ್ಮ ಆಯೋಗಕ್ಕ ಅವನು ತಿಂಡಿ ಮಾಡು ಮುದುಕಿಯಾಗಬೇಕಂತೆ ನೋಡಿರಾಕಿ मन के अंधेरे कोने में जो दानव छुपा है मोरया, उस पे ही जय हो तो दिग्विजय हो. ನನಗೊಬ್ಬರಿಗೆ ಒಳ್ಳೇದು ಮಾಡಪ್ಪ. ಸದಾಸ್ತು ನಿಮ್ಮ ದೇವರೊಬ್ಬರು ನೋಡು, ನನಗ ಗಣಪತಿನ ತದಾಸ್ತು ಅಂತಾನೆ. ಇಲ್ಲಿ ಗಣಪತಿ ಪೂಜೆ ನಡೆದು ನಾ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ ಮಾತು ಹೇಳ್ಬೇಕಂತ ತಿಳ್ಕೊಂತೀನಿ. ಕೇಳಿ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಗಣಪತಿ ಪೂಜೆ ನಡ್ಕೊಂಡು ಬಂದಾದ. ಆನೆಗಳ ಹಿಂಡು ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡುವುದನ್ನು ತಡೆಯುವ ಸಲುವಾಗಿ ಈ ರೈತಾಪಿ ಜನಗಳು ಆನೆ ಮುಖವುಳ್ಳ ದೇವರನ್ನು ಪೂಜಿಸ್ತಾರೆ. ಗೋದಾಮುಗಳಲ್ಲಿ ಧಾನ್ಯಗಳನ್ನು ತಿಂದು ಹಾಳು ಮಾಡುವ ಇಲಿಗಳನ್ನು ಈ ಗಣಪನ ಹೊಟ್ಟೆಗೆ ಸುತ್ತಿದ ಹಾವನ್ನು ಪೂಜಿಸಿ ಸಮಾಧಾನಿಸುವುದು ಹಬ್ಬದ ಒಂದು ಕಾರಣವೆಂದು ತಿಳಿದವರು ಹೇಳ್ಯಾರ. ಗಣಪತಿಯು ತನ್ನ ಕಾಲು ಬಳಿ ಇಲಿಯನ್ನು ಒತ್ತಿ ಹಿಡಿದಿದ್ದು ಅದು ತಪ್ಪಿಸಿಕೊಂಡು ಹೊರಗೆ ಹೋಗಬಾರದು ಅಂತ. ಮತ್ತೆ ಅದರ ಮೇಲೆ ಕಣ್ಣಿಟ್ಟಿರ್ಲಕ್ಕ ಹಾವನ್ನು ತನ್ನ ಹೊಟ್ಟೆಗೆ ಸುತ್ತಿಕೊಂಡಾಗ ನಮ್ಮ ಜಾಮೀನು. ಅಲ್ಲದೆ ಗಣೇಶನ ಪೂಜೆಗೆ ಬೈಕೆಯ ಶ್ರೇಷ್ಠತೆ ಒಂದು ಕಾರಣ. ಅದು ನಾ ಕಿರಿಕಿರಿ ಕಡೆ ಇನ್ನೂ ಒಂದಿಷ್ಟು ಗರಿಕೆಯನ್ನು ಕಿತ್ತಿದಂದು ನಿಯಮದಂತೆ ಕಿತ್ತಿದಂದು ದೇವರ ಪಾದಕ್ಕೆ ಎಡೆಗೆ ಒಂದು ಪರಿಪಾಠ ಇದರಿಂದಲೇ ಬಂದಿರಬೇಕು. ಚೌತಿ ಹಬ್ಬಕ್ಕೆಂದು ಗಣೇಶನ ಮಂಟಪದ ಮುಂದ ಹೊಲ ಅಡಿಕೆ ಮಾಲೆಯನ್ನು ತೂಗು ಹಾಕುವ ಸಂಪ್ರದಾಯ ಆಗ. ನಾವು ಹೊಲ ಗದ್ದೆಗಳಲ್ಲಿ ಬೆಳೆದ ಫಸಲಿಗಿಂತ ಕಾಡಿಯಿಂದ ತಂದ ಹೂವು ಹಣ್ಣು ಎಲೆಗೊಂಚಲಿಗೆ ಅದು ಪ್ರಾಶಸ್ತ್ಯ. ನಮ್ಮ ಅಜ್ಜ ಇದನ್ನೆಲ್ಲ ತಂದು ಕಟ್ಟುತ್ತಿದ್ದ. ನಾನು ತರಬೇಕು ಎಂಬ ನಂಬಿಕೆಯಿಂದ ಅದರ ಸಂತಾನ ನಾಶವಾಗದಂತೆ ನೋಡಿಕೊಂಡು ಇರುತ್ತಾರೆ. ಹಬ್ಬ ಮುಗಿದ ಮಣ್ಣಿನ ಗಣಪತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಾಗ ಈ ಫಲಾಹಾರಗಳನ್ನು ಕೂಡ ನೀರಿನಲ್ಲಿ ಹಾಕ್ತಾರ. ಮುಂದೆ ಒಂದು ವಾರ ಬೆಸ್ಟ್ ಡಿಕಾಕ್ಷನ್ ಆಗ್ತಾವ, ಅಂದ್ರೆ ಫರ್ಟಿಲೈಸೇಷನ್ ಅಂತ. ಹೊಂಡವನ್ನು ಕ್ಲೀನ್ ಮಾಡುವ ಲೆಕ್ಕದಲ್ಲಿ ಸಸ್ಯ ಸಾರವನ್ನು ಸುತ್ತ ಚೆಲ್ತಾರೆ. ವಿಸರ್ಜನೆ ಮಾಡುವಾಗ ಈ ಫಲಾವಳಿಯನ್ನು ಕೂಡ ನೀರಿನಲ್ಲಿ ಹಾಕ್ತಾರ. ಮುಂದೆ ಒಂದು ವಾರ ಆದ್ಮೇಲೆ ಇವೆಲ್ಲ ಬೆಸ್ಟ್ ಡಿಕಾಕ್ಷನ್ ಆಗ್ತಾವ, ಅಂದ್ರೆ ಒಮ್ಮೆ ಫರ್ಟಿಲೈಸೇಷನ್ ಅಂತ. ಹೊಂಡವನ್ನು ಕ್ಲೀನ್ ಮಾಡುವ ಲೆಕ್ಕದಲ್ಲಿ ಸಸ್ಯ ಸಾರವನ್ನು ಸುತ್ತ ಚೆಲ್ತಾರೆ. ರೈತ ಫಸಲಿಗೆ ಏನೆಲ್ಲ ಉಪಕಾರಿ ಮಾಡಲು ಗಣೇಶನನ್ನು ನಗರಕ್ಕೆ ಎಳೆದುಕೊಂಡು ಅವನ ಹೆಸರಲ್ಲಿ ಏನೆಲ್ಲ ಅಪಾಯಕಾರಿ ಕೃತ್ಯಗಳನ್ನು ಮಾಡಿ ಬೆಳೆದು ನಾವು ಸಂಘಟನೆ ಮಣ್ಣನ್ನು ಬೆದರಿ ವಿರಾಟ ರೂಪದ ವಿಗ್ರಹವನ್ನು ಮಾಡಿ ವಿಷಕಾರಿ ಶೀಶ, ಪಾರಸ, ಕ್ರೋಮಿಯಂ, ಪ್ರೇಮಿಯಂ, ಸತುವಿನ ಭಸ್ಮ ಸೇರಿಸಿದ ಫ್ಲೋರಸೆಂಟ್ ಕೆಮಿಕಲ್ ಲೇಪಿಸಿ ಎರಿಗಾಗದ ಅಲಂಕಾರ ಮಾಡಿ ಗಡ್ಡವನ್ನು ಮೂಡಿ ಮಾವಿನ ಕೊಂಬೆಗಳನ್ನು ಬೀಸಿ ಒರೆಸಿ ರಸ್ತೆ ಒಟ್ಟು ಕಂಬಾನೆ ಕಂಡಾಲಿಟ್ಟು ಮೈಗಜ್ ಅಂಗಷ್ಟರಾಡು ನಿಂದದಿಂದ ಸುತ್ತದಿಂದ ಗದ್ದೆಗಳಿಂದ ಮಾಡಿ ಕೊನೆ ನಗರದ ಕೆರೆಗಳನ್ನು ವಿಸರ್ಜಿಸಿ ಜಲಚರಗಳು ಉಸಿರುಗಟ್ಟಿ ಸಹಾಯ ಮಾಡಿ ಸುತ್ತೆಲ್ಲ ನಡಿ ಮಾಡಿ ಬರ್ತೀವಿ. ದೇಶದೊಳಗಿನ ವೈರಿಗಳ ವಿರುದ್ಧ ಜನರನ್ನು ಒಗ್ಗೂಡಿಸಲಿಕ್ಕಿಂತ ತಿಳಿದ ಗಣಪನನ್ನು ಹೊರಗೆ ತಂದು ಪೂಜಿಸಿ ಎಂದು ಕರೆ ನೀಡಿದ್ರು. ನಿಜ. ಆದರೆ ದೇಶದ ಒಳಗಿನ ವೈರಿಗಳಾದ ಪರಿಸರ ಮಾಲಿನ್ಯ, ಶೋಕಿಭಾಗಗಳು ಹೆಚ್ಚಾಗಿವೆ. ಅವುಗಳ ನಿರ್ವಹಣೆಗೆ ಗಣಪನನ್ನು ಬೀದಿಯಿಂದ ಮತ್ತೆ ಹೊರಗೆ ತರಬೇಕಾಗಿದೆ. ಮನೆಯ ಹೊರಗಿನ ಜಲಮೂಲಗಳನ್ನು ಮಲಿನ ಮಾಡಿ ಬದಿಯು ಇಲ್ಲದ ಹೊಟ್ಟೆ
ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ಮ